ನಿಮಗೆಲ್ಲ ಕೂಡ ಅತ್ಯಂತ ಸಂತೋಷದ ಸಂಗತಿ. ಒಬ್ಬ ಹೋರಾಟಗಾರನಲ್ಲಿ ಸಹಸ್ರಾರು ಜನ ಕವಿಗಳು ಸಾಹಿತಿಗಳು ಇರ್ತಾರೆ. ಅದೇ ಒಬ್ಬ ಕವಿ ಅಥವಾ ಸಾಹಿತಿಯಲ್ಲಿ ಒಬ್ಬ ಹೋರಾಟಗಾರನಿದ್ರೆ ಈ ದೇಶಕ್ಕೆ ಅದ್ಭುತವಾದಂಥ ಕೊಡುಗೆ ಕೊಡಬಹುದು ಅನ್ನೋ ಭಾವನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ. ಏನು ಅಭಿನಂದನೆ ಇಲ್ಲಿ ಅವರಿಗೆ ಮೈಸೂರಲ್ಲಿ ಅಭಿನಂದನೆ ಮಾಡ್ತಾ ಇದೀವಿ, ಅವರಿಗೆ ದೆಹಲಿನಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಭಿನಂದನೆ ಮಾಡೋದು, ಸನ್ಮಾನ ಮಾಡೋದು ಅಂದ್ರೆ ನಮ್ಮನ್ನ ನಾವು ಗೌರವಿಸ್ಕೊಳ್ಳೋದು, ಅಭಿನಂದಿಸ್ಕೊಳ್ಳೋದು ಅಂತ ನಾವು ಅಂದ್ಕೋಬೇಕಾಗಿದೆ. ಯಾಕಂದ್ರೆ ಈ ಸಮಾಜ ಗೌರವ ಮತ್ತು ತುಂಬಾ ಕನಿಷ್ಠ ಸಮಾಜ ಅಂತ ಕರ್ಕೊಂಡು ಸಾವಿರಾರು ವರ್ಷಗಳಿಂದ ಗೌರವನೆ ಕಳೆದಂತ ಸಮಯದಲ್ಲಿ ಬಂಡೆ ಮೇಲೆ ಚಿಗುರೊಡೆದಂಗೆ ಒಂದು ಪ್ರತಿಭೆ ಅಲ್ಲಲ್ಲೇ ಹೇಳೋದ್ರಿಂದ ನಾವು ಅವ್ರನ್ನ ಒಪ್ಕೋಬೇಕಾಗಿದೆ, ಅವ್ರನ್ನ ಅಭಿನಂದಿಸಬೇಕಾಗಿದೆ. ಯಾಕಂದ್ರೆ ಈ ಸಮಾಜದಲ್ಲಿ ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಪ್ರಖ್ಯಾತಿ ಪಡೆದ್ರು ಕೂಡ ಮೇಲೆ ಬರೋದು ಬಹು ಕಷ್ಟ. ಯಾಕಂದ್ರೆ ಅಷ್ಟು ಬಲಿಷ್ಠವಾದಂತ ಸಮಾಜ, ಮೇಲ್ವರ್ಗ, ಮೇಲ್ಜಾತಿ, ಮೇಲ್ಸ್ತರಗಳು ಮೇಲೆ ಇದಾವೆ. ಆ ಕಾರಣದಿಂದ ನೀವು ಶಂಕರ್ ಅವರನ್ನ ಇಂತಹ ಅನೇಕ ಮುಖಂಡರನ್ನು ಅಭಿನಂದಿಸೋದ್ರಿಂದ ಅದು ನಿಮ್ಮ ಹೋರಾಟಕ್ಕೆ ನೀವು ಒಂದು ಬಲ ಕೊಟ್ಟಂಗೆ, ಒಂದು ಶಕ್ತಿಯನ್ನು ಕೊಟ್ಟಂಗೆ, ಅದು ನಿಮಗೆ ಅದರ ಉಪಯೋಗ ವಾಪಸ್ ಬರ್ತದೆ. ಯಾಕಂದ್ರೆ ನಾವೇನು ಪಡೆದಿದ್ದೀವಿ ಅನ್ನೋದಕ್ಕಿಂತ ಏನು ವಾಪಸ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಉದಾಹರಣೆ ತಾಳೋದಾದ್ರೆ, ಅವರು 18 ಗಂಟೆಗಳ ಕಾಲ ಓದೋದು, ಬಹಳ ಪರಿಶ್ರಮ, ತ್ಯಾಗ, ಬಲಿದಾನದಿಂದ ಬಾಬಾ ಸಾಹೇಬರು ತುಂಬಾ ಹಠವಾರಿಯಾಗಿ ಮೇಲೆ ಬಂದಿತ್ತು. ಸಹಸ್ರಾರು ವರ್ಷಗಳು ತುಳಿದ ಸಮಾಜವನ್ನ ಸಂಕೋಲೆಯಿಂದ ಬಿಡುಗಡೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ತ್ರೀಗೂ ಕೂಡ, ಅವ್ರನ್ನ ಸಂಕೋಲೆಯಲ್ಲಿಟ್ಟಂತ ಸ್ತ್ರೀಗೂ ಕೂಡ ಬಿಡುಗಡೆ ಭಾಗ್ಯವನ್ನು ಕೊಡ್ತಾರೆ. ಜೊತೆಗೆ ಇಡೀ ಭಾರತವನ್ನೇ ಬಿಡುಗಡೆ ಮಾಡ್ತಾರೆ ಅವ್ರು ಕೊಟ್ಟಂತ ಸಂವಿಧಾನದಿಂದ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿನ ಭಾರತದ ಪ್ರಜೆಗಳು, ಸರ್ಕಾರಗಳು, ಸಮಾಜ ಏನು ಕೊಡ್ತು ಅನ್ನೋದು ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ, ಈ ಪ್ರಶಸ್ತಿ ಪುರಸ್ಕಾರ ಸಂದರ್ಭದಲ್ಲಿ ತುಲನೆ ಮಾಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದಿಂದ ಓದ್ಕೆ ಬಂದಾಗ ಅವರಲ್ಲಿ ಅತ್ಯಂತ ಉನ್ನತ ಪದವಿಯನ್ನ ಪಡೆದವರಿಗೆ, ಬ್ಯಾರಿಸ್ಟರ್ ಇತರ ಪದವಿಯನ್ನು ಪಡೆದವರಿಗೆ ಸ್ವಾಗತ ಮಾಡ್ತಾರೆ. ಕೇಂದ್ರ ಸರ್ಕಾರ ಅವ್ರನ್ನ ಕರ್ಕೊಂಡು ಸ್ವಾಗತ ಮಾಡಿ ಕರ್ಕೊಂಡ್ಬರ್ಬೇಕಂತ ಪದ್ಧತಿ ಇತ್ತು. ಆದರೆ ರೈಲ್ವೆ ಸ್ಟೇಷನ್ನಿಂದ ಒಬ್ಬರೇ ಏಕಾಂಗಿಯಾಗಿ ಬಾಬಾ ಸಾಹೇಬರು ಬಾಳುತ್ತಾರೆ ಮನೆಗೆ. ಆದರೆ ಕಣ್ಣು ಅರಳಿಸಿ ಅವ್ರ ರಮಾಬಾಯಿ ತಾಯಿ ಕಾಯ್ತಾ ಇರ್ತಾರೆ. ಇದು ನೆನೆಸ್ಕೋಬೇಕಾಗಿದೆ. ಭಾರತದಲ್ಲಿ ಯಾವ ಯೂನಿವರ್ಸಿಟಿ ಕೂಡ ಬಾಬಾ ಸಾಹೇಬರಿಗೆ ಡಾಕ್ಟರೇಟ್ ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಭಾರತ ರತ್ನ ಪ್ರಶಸ್ತಿ ಇತ್ತಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ನಾವು ಹೋರಾಟ ಮಾಡಿ ತರಬೇಕಾಯಿತು. ಭಾರತ ರತ್ನ ಪ್ರಶಸ್ತಿಯನ್ನ ಇಂದಿರಾ ಗಾಂಧಿ ಅವರಿಗೆ ಕೊಡ್ತಾರೆ, ವಾಜಪೇಯಿ ಅವರಿಗೆ ಕೊಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲ್ಲ. ವಿ ಪಿ ಸಿಂಗ್ ಅವರು 90ರ ದಶಕದಲ್ಲಿ ಬಂದು ನಾವೆಲ್ಲ ಹೋರಾಟ ಮಾಡಿದ ಮೇಲೆ ಬಾಬಾ ಸಾಹೇಬರು ಭಾರತ ರತ್ನ ಮರಣೋತ್ತರ ಪ್ರಶಸ್ತಿ ಸಿಗ್ತದೆ. ಕನಿಷ್ಠ ಸಂಸತ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಚಿತ್ರ ಹಾಕಿರಲಿಲ್ಲ. ಹೋರಾಟಗಳು, ಸಂಘಟನೆಗಳು, ಶಂಕರ್ ಅಂತವರು ಅನೇಕ ಜನರು ನಮ್ಮ ಜೊತೆಗೆ ಹೋರಾಟ ಮಾಡಿದ್ರಿಂದ ಇವತ್ತು ಏನಾದರೂ ದೇಶದಲ್ಲಿ ಹೆಚ್ಚು ಪ್ರತಿಭೆಗಳು ಇದಾವೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗಳು ಮಾತ್ರ. ಪ್ರತಿ ದಿನನೂ ಕೂಡ
ಜಯಂತಿಯನ್ನ ಮಾಡ್ತಾರೆ ಇಡೀ ಭಾರತಾದ್ಯಂತ ಅಥವಾ ವಿದೇಶಗಳಲ್ಲಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾತ್ರ. ಏನಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಜೀವನ ಮತ್ತು ಅವರ ಬಂದ ದಾರಿಗಳನ್ನ ಬದುಕನ್ನ ಸಂಶೋಧನೆ 100ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಮಾತ್ರ. ಅಂದ್ರೆ ಒಬ್ಬ ಹೋರಾಟಗಾರ ಮೇಲ್ ಬಂದ್ರೆ ಏನೆಲ್ಲ ಚರಿತ್ರೆ ಹಾಕ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಮನನ ಮಾಡಬೇಕಾಗ್ತದೆ. ಅವತ್ತಿನ ಪರಿಸ್ಥಿತಿನೂ ಕೂಡ ಹಿಂದಕ್ಕೆ ಹೋಗಿ ನೋಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಧಾನಿ ಆ ಕಾಲದ ಬ್ರಿಟಿಷ್ ಪ್ರಧಾನಿ ಮೌಂಟ್ ಬ್ಯಾಟನ್ ಜೊತೆಗೆ ಕಾಶಿ ಸಂಪೂರ್ಣಾನಂದ ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ಮೌಂಟ್ ಬ್ಯಾಟನ್ಗೆ ಬಿಟ್ಬಿಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಡ್ದು ಬಿಡ್ತಾರೆ. ಒಂದು ದೇವಸ್ಥಾನದ ಏನು ಪುರೋಹಿತ ವರ್ಗ ಮೌಂಟ್ ಬ್ಯಾಟನ್ ವಾಟ್ ಅಂಬೇಡ್ಕರ್ ವೈ ಆರ್ ಸ್ಟ್ಯಾಂಡಿಂಗ್ ದೇರ್ ಕಮ್ ಹಿಯರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಮೌಂಟ್ ಬ್ಯಾಟನ್, ವಿದೇಶದವ್ರನ್ನ ಇಲ್ಲಿ ತುಂಬಾ ಸುಳ್ಳ ಅಂತಾರೆ, ನಮ್ಮನ್ನ ನೀರು ಕೊಡಲ್ಲ, ನಮ್ಮ ದೇವಸ್ಥಾನ ಒಳಗೆ ಬಿಡಲ್ಲ, ನಮ್ಮ ನಂಟೆಚಬಲ್ಸು ಅಸ್ಪೃಶ್ಯರು ಅಂತ ದೂರ ಇಟ್ಟಿದ್ದಾರೆ. ಅವ್ರಿಗೆ ಬಹಳ ಆಶ್ಚರ್ಯ ಆಗಿರ್ತದೆ. ಹಾಗೆಯೇ ಬಾಬು ಜಗಜೀವನ್ ರಾವ್ ಮಸೂರು ಕ್ರಾಂತಿ ಅಧಿಕಾರರು ದೇಶದ ಮಾಜಿ ಪ್ರಧಾನಿ ಪ್ರಥಮ ಬಾರಿಗೆ ಅವರು ಕಾಶಿಗೆ ಸಂಪೂರ್ಣಾನಂದ ಸ್ವಾಮಿಯನ್ನು ಉದ್ಘಾಟನೆ ಮಾಡಿಸ್ತಾರೆ. ಅವ್ರು ಹೋದ ನಂತರ ಗಂಗಾಜಲವನ್ನು ತಂದು ತೋಡಿಸ್ತಾರೆ. ಬಿಹಾರದ ಮಾಂಜಿ ಜಿತನ್ ಕುಮಾರ್ ಮಾಂಜಿ ಲೋಹಿಯ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ರು ಅಂತೇಳಿ ಆ ಪ್ರತಿಮೆಯನ್ನ ಗಂಗಾಜಲದಿಂದ ತೋರಿಸ್ತಾರೆ. ಇಂಥ ಒಂದು ತುಂಬ ನಿಕೃಷ್ಟರವರು, ಕನಿಷ್ಠರು, ಕಟ್ಟಕಡೆಯವರು ಅನ್ನೋ ಸಮಾಜದಿಂದ ಬಂದು ಶಂಕರಂತರವರು ಹೋರಾಟಗಳ ನಿರಂತರವಾಗಿ ಹಠದಿಂದ ತೀವ್ರ ಚಟುವಟಿಕೆಯಿಂದ ಹೋರಾಟವನ್ನು ಮಾಡಿ ಒಂದು ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ಪಡಿತಾರೆ ಅಂದಾಗ ನಾವು ಅದನ್ನೆಲ್ಲನೂ ಕೂಡ ಒಪ್ಪಿಗೆಬೇಕಾಗ್ತದೆ, ಅವ್ರು ಪ್ರೋತ್ಸಾಹಿಸಬೇಕಾಗ್ತದೆ, ಅವ್ರ ಜೊತೆಗೆ ಇರಬೇಕಾಗ್ತದೆ. ಇವತ್ತು ಅವರು ಮೂರ್ತಿಯವ್ರಿಗೆ ಆ ಶಲ್ಯ ತೆಗೆದ್ರೆ ಆ ಶಲ್ಯ ಇದೆ ಅಂತಂದ್ರೆ ಅದು ಒಂದು ದೊಡ್ಡ ಸಂಕೇತ. ಅದು ಇಂಥ ಒಂದು ಸಂದರ್ಭದಲ್ಲಿ ಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವ್ರು ಬರುವಾಗ, ಯಾಕಂದ್ರೆ ನಮ್ಮ ಬಗ್ಗೆನೂ ಎಲ್ಲ ನಾವು ಮಂತ್ರಿ ಆಗೋ ಸಂದರ್ಭದಲ್ಲಿ ಎಲ್ಲ ಸಲಹೆ ಸೂಚನೆಗಳು ಕೊಟ್ಟು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಮೂರ್ತಿಯವರು ಬರೋ ಕಾರ್ಯಕ್ರಮದಲ್ಲಿ ನಾನು ಬರಲೇಬೇಕು ಅಂತೇಳಿ ಒಂದು ಹಸು ಚಾರಿಟಬಲ್ ಟ್ರಸ್ಟಿಯಿಂದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದು ಒಂದು ದೊಡ್ಡ ಕಾರ್ಯಕ್ರಮ, ಯಾವುದೋ ಒಂದು ಪುಸ್ತಕ ಲೋಕಾರ್ಪಣೆ ಮಾಡ್ತಕ್ಕಂಥದ್ದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ತಿಮ್ಮಯ್ಯನವರು ಅಲ್ಲೇ ಇದ್ದಾರೆ. ಅವ್ರಿಗೆ ಹೇಳ್ ಬಂದೆ, ನೀವು ಇಲ್ಲೇ ಇರಿ, ನಾನು ಶಂಕರ್ ಅವರ ಚಂದ್ರವ್ರ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೀನಿ ಅಂತೇಳಿ. ಆಯೋಜಕರು ಖುಷಿ ಏನು ಅಂದರೆ ಬಂದಿದ್ದ ಅವರು ಇನ್ವಿಟೇಷನಲ್ಲಿ ಹಾಕ್ಬಿಟ್ಟಿದ್ದಾರೆ, ದಯವಿಟ್ಟು ಸಭೆಗೆ ಬಂದಂಥ ಅತಿಥಿಗಳು ಸಭೆಗೆಲ್ಲ ಬಾಳೆ ಎಲೆ ಊಟ ಮಾಡಿ ಸ್ವೀಕಾರ ಮಾಡೋಬೇಕು ಅಂತ ಹೇಳಿ ಹಾಕ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೂರ್ತಿಯವರು ಬಂದಿದ್ದಾರೆ ಅಂತ ಹೇಳಿ ಬಂದೇ ಬಾರಿ ಸಂತೋಷ ಆಯಿತು. ಜೊತೆಗೆ ನಮ್ಮ ಭೀಮಾಶಂಕರ್ ನಮ್ಮ ಮಾದೇವಯ್ಯನವ್ರು ಹೇಳಿದ್ರು, ಅವ್ರು ಕೊನೆಯಲ್ಲಿ ಕೊಡ್ತೀವಿ ಅಂತ. ಅವ್ರು ಹೆಚ್ಚು ವಿಷಯಗಳನ್ನ ಮಾತಾಡ್ತಕ್ಕಂಥವ್ರು, ಅಂಕಿಅಂಶಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು. ನಮ್ಮ KH ಮುನಿಯಪ್ಪನ ಕಲಸಭೆಗಳಲ್ಲಿ, ಬೇರೆ ಬೇರೆ ಕಲಸಭೆಗಳಲ್ಲಿ ನೋಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಹೋಗುವಂಥ ಸಭೆಗಳಲ್ಲೂ ನೋಡ್ತೀನಿ. ಅಂಕಿಅಂಶಗಳನ್ನ ಇಟ್ಕೊಂಡು ಅವ್ರಿಗೆ ಮುಟ್ಟಬೇಕು, ವಿಚಾರ ಅರ್ಥ ಆಗಬೇಕು. ಆ ರೀತಿಯಲ್ಲಿ ಭೀಮಾಶಂಕರ್ ಅವರು ಕೂಡ ಬಂದು ಇವತ್ತು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತ ಭಾರಿ ಸಂತೋಷ ಆಯಿತು. ನಮ್ಮ ಮಾದೇವಯ್ಯನವರು ಅವ್ರಿಗೆ ಕೊನೆಯಲ್ಲಿ ಮಾತಾಡಿ ಅಂತ ಹೇಳಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಸವಿಸ್ತಾರವಾಗಿ ಹೇಳಿ ಅನ್ನೋ ದೃಷ್ಟಿಯಿಂದ ಅವರು ಹೇಳಿದ್ದಾರೆ. ಅದನ್ನ ದಯವಿಟ್ಟು ತಾವು ಕೊನೆಯವರೆಗೆ ಊಟ ಆಗೋವರೆಗೆ ಇದು ಕೇಳಬೇಕು ಅಂತ ಹೇಳಿ
ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಸಂಪತ್ ಅವರು ರಾಷ್ಟ್ರೀಯ ದಲಿತ ಸಾಹಿತ್ಯ ಅಕಾಡೆಮಿ ಕಾರ್ಯದರ್ಶಿಗಳು ಅವರು ಕೂಡ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಭಾರಿ ಸಂತೋಷ ಆಗಿದೆ. ಹಾಗೆ ಆದಿಜಾಮ ನಿಗಮದ ಡೈರೆಕ್ಟ್ರು ಕುಮಾರ್ ಅವರು, ನನಗೆ ಗೆಳೆಯರ ಸ್ನೇಹಿತರು, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಸರ್. ನಮ್ಮ ವರ್ಣಾಲ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ನಿಮಗೆ ಗೊತ್ತಾ ಅಂದ್ರು. ಸನ್ಮಾನ ಮಾಡ್ತೀನಿ ಅಂತ ಬಂದಿದ್ರಿ, ಅಭಿಮಾನವಾಗಿ ತಾವೆಲ್ಲ ಬಾರಿ ಬಂದಿದ್ದೀರಿ. ಮೂಗೂರು ಸಿದ್ದರಾಜ್ ಅವ್ರಿಗೆ ಆಗಲೇ ಸನ್ಮಾನ ಕೇಳಿದ್ರೆ ಈಗ ಬಂದು ಋಣಾರಕ್ಕೆ ಮೂಗೂರು ಸಿದ್ದರಾಜ್ ಅವರು ಈಗ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಜೊತೆಗೆ ಇಲ್ಲಿ ಮಾಧ್ಯಮದವರು ಕೂಡ ಇದ್ದಾರೆ. ಎಲ್ಲ ಭಾರಿ ಪ್ರಮುಖ ನಾಯಕರಲ್ಲಿ ಮುನ್ಗಡೆ ಕೂತಿರ್ತಕ್ಕಂಥವ್ರು, ಎಲ್ಲ ಹೋರಾಟ ಮಾಡ್ತಕ್ಕಂಥವ್ರು, ಸಂಘಟನೆ ಮಾಡ್ತಕ್ಕಂಥವ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿರ್ತಕ್ಕಂಥದ್ದು ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ಮೂರ್ತಿಯವರು ಮಾತಾಡಿದಾಗೆ ಫೆಲೋಶಿಪ್ ಪಡಿತಕ್ಕಂಥದ್ದು ಸುಲಭ ಅಲ್ಲ. ಅದು ಸಂಘಟನೆಗಳಿಗೆ ಸಿಕ್ಕಿರ್ತಕ್ಕಂಥ ಗೌರವ ಜೊತೆಗೆ ಶಂಕರಂತೆ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಹೋರಾಟಗಾರರಿಗೆ ಮತ್ತು ಸಮಾಜಕ್ಕೆ ಒಂದು ಗೌರವ ಸಿಕ್ಕಿದೆ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೀನಿ. ಹೋರಾಟದ ಜೊತೆಗೆ ಈ ಮೂರ್ತಿಯವರು ನಾನು ನೋಡಿದ್ದೀನಿ ಭಾರಿ ವರ್ಷಗಳಿಂದ. ಅದು ಮುಖ್ಯಮಂತ್ರಿಗಳಂತವೇ ಆಗಲಿ, ಪ್ರಧಾನಮಂತ್ರಿಗಳಂತವೇ ಆಗಲಿ, ಯಾವುದೇ ಮಂತ್ರಿಗಳಲ್ಲಿ ಯಾವುದೇ ಮುಲಾಜಿಂದನೇ ಹೋಗಿ ದಲಿತರಿಗೆ ಅಲ್ಲದೆ ಹಿಂದುಳಿದವ್ರಿಗೆ ಬೇರೆ ಬೇರೆಯವ್ರಿಗೆ ಅನ್ಯಾಯ ಆದಾಗ ಆಗಲೇಬೇಕು ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಕ್ಕಂಥವ್ರು ಮಾನ್ಯ ಮೂರ್ತಿಯವರು. ಅವರು ಬಹುಶಃ ಅವರು ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವ್ರು ನೋಡಿದ್ರೆ ಭಾರಿ ಖುಷಿ ಆಗ್ತದೆ. ಹೋರಾಟಗಾರರಲ್ಲಿ ಇದ್ದವರು ಇರ್ಬೇಕಲ್ಲ ಅಂತೇಳಿ ನನಗೆ ಹೇಳ್ತಾ ಇದ್ರು, ಮತ್ತೆ ನಿಮ್ಮನ್ನ ಸಮಾಜ ಕಲ್ಯಾಣ ಸಚಿವರಾಗಿ ನೋಡಬೇಕು ಅಂತ. ಅವ್ರ ಆರೈಕೆಯಿಂದ ಆಗಿದ್ದು ನನಗೆ ಮೂರ್ತಿಯವರೇ ಹೇಳ್ಬೇಕು ಅಂತ ಹೇಳಿದ್ರೆ, ಹೆಗ್ಗಡದೇವ್ರ ಕೋಟೆ ಎಷ್ಟಿ ಆಗದೆ ಹೋಗಿದ್ರೆ ಜೀವನ ಪರ್ಯಂತ ಎಮ್ಮೆಲೆ ಆಗಿರ್ತಾರೆ. ಎಲ್ಲಿವರೆಗೆ ಬೈತಿದ್ದು ಅಲ್ಲಿವರೆಗೆ ಇರ್ತಿದ್ದು. ಅಂದ್ರೆ ಈಗಲೂ ಕೂಡ ಜನ ಅಷ್ಟೇ ವಿಶ್ವಾಸವಾಗಿದ್ದಾರೆ. ನಾನು ಹಾಗಾಗಿ ಅದೃಷ್ಟಾಯಿ ಆತ್ಮನೆ ಸ್ವತ್ತಲಿಗೆ ನಾವು ಕನ್ಸ್ಕೊಂಡಿದ್ದು ಶಂಕರ್ ಅವರಿಗೆ ಫೆಲೋಶಿಪ್ ಅನ್ನು ಗುರುಸಿ ಕೊಟ್ಟಿದ್ದಾರೆ. ಸೇವೆ ಮಾಡಿಕೊಂಡಿರೋರಿಗೆ ಯಾವುದೇ ಸಂದರ್ಭದಲ್ಲಿ ಅದು ಪ್ರಶಸ್ತಿಗಳು ಬರ್ತವೆ. ಪ್ರಶಸ್ತಿಗಳನ್ನ ನಾವು ಬಂದಾಗ ನಾವದ್ರ ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಬೇಕು. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ ಅವರು ಚಂದ್ರವರು ಒಂದು ಒಳ್ಳೆಯ ಕೆಲಸವನ್ನ ಮಾಡಲಿ, ಅವ್ರಿಗೆ ಶುಭ ಹಾರೈಸ್ತೀನಿ. ನಮ್ಮ